ಭಾಗ್ಯ ತಟ್ಟಿದ ಮೋದಿ ಸರ್ಕಾರದ ನಿರ್ಧಾರದ ಬಿಸಿ. ಸಿಂಧೂ ನದಿ ಒಪ್ಪಂದದ ಅಮಾನತಿನಲ್ಲಿ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನಕ್ಕೆ ಬಿಸಿ ತಟ್ಟಿದೆ. 4 ದಿನಕ್ಕೆ ಬಾಯಾರ್ತಿದೆ ಪಾಕಿಸ್ತಾನ. ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ ಚೇನಬ್ ನದಿ. ಚೇನಬ್ ನದಿ 4 ದಿನದ ಹಿಂದೆ ಇದ್ದಂತಹ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ನೀರಿನ ಹರಿವಿಲ್ಲದೆ ಬರಡಾಗಿದೆ ಪಾಕಿಸ್ತಾನದ ನದಿ. ಸಿಂಧೂ ನದಿಯಿಂದ ಯಾವಾಗ ನೀರು ಹರಿಸಲಿಲ್ಲೋ ಭಾರತ, ಚೇನಬ್ ನದಿಯ ಒಡಿಲು ಬರಿದಾಗ್ತಾ ಇದೆ. 4 ದಿನದ ಹಿಂದೆ ಇದ್ದಂತಹ ಚಿತ್ರಣವೇ ಬೇರೆ, ಇವತ್ತಿನ ಚಿತ್ರಣವೇ ಬೇರೆ. ಬರಿದಾಗ್ತಾ ಇದೆ ಚೇನಬ್ ನದಿಯ ಒಡಲು. ಸಿಂಧೂ ನದಿಯಿಂದ ಯಾವಾಗ ಭಾರತ ದೇಶ ನೀರನ್ನ ಹರಿಸಲಿಲ್ವೋ, ಚೇನಬ್ ನದಿಯ ಒಡಲು ಬರಿದಾಗ್ತಾ ಇದೆ. ಇದು ಮೊದಲು ತೆಗೆದುಕೊಂಡಂತ ರಾಜತಾಂತ್ರಿಕ ನಿರ್ಧಾರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜಗದೀಶ್, ಕೇವಲ 4 ದಿನ ಚೇನಬ್ ನದಿಯ ಚಿತ್ರಣವೇ ಬದಲಾಗಿ ಹೋಗಿದೆ. ಜಗದೀಶ್, ನೋಡ್ತಾ ಇದೀವಿ ನಾವು ಕೂಡ ದೃಶ್ಯಾವಳಿಗಳಲ್ಲಿ, ಯಾವಾಗ ಸಿಂಧೂ ನದಿಯಿಂದ ನೀರನ್ನ ಹರಿಸ್ತಿಲ್ವೋ ಪಾಕಿಸ್ತಾನಕ್ಕೆ ಈಗ ಸರ್ಕಾರದ ಬಿಸಿ ತಟ್ಟಿದೆ ಅಂತಾನೆ ಅರ್ಥ. ಮಧುಸೂದನ್, ಯಾವಾಗ 22ನೇ ತಾರೀಕು ದಾಳಿ ಆಗುತ್ತೆ, ದಾಳಿ ಆದ ನಂತರ ಭಾರತ ಮೊದಲನೇ ಬಾರಿಗೆ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಸಿಂಧೂ ನದಿಯ ನೀರಿನ ಒಪ್ಪಂದವನ್ನು ರದ್ದು ಮಾಡುವಂತಹ ವಿಚಾರ. ಆ ಸಿಂಧೂ ನದಿಯ ನೀರಿನಲ್ಲಿ ಏನಂದ್ರೆ ಚೆನಾಬ್ ನದಿಯು ಸಹಿತ ಬರುತ್ತೆ. ಆ ಚೆನಾಬ್ ನದಿಯ ನೀರು ಮೊದಲು ಹಿಮಾಲಯದಲ್ಲಿ ಹುಟ್ಟುತ್ತೆ, ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಹಿಮಾಚಲ ಪ್ರದೇಶದಿಂದ ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿ ಆಗಿ ತದನಂತರ ಈಗಿನ ಪಂಜಾಬ್ ಅಂದ್ರೆ ಪಾಕಿಸ್ತಾನದ ಪಂಜಾಬ್ ಮೂಲಕವಾಗಿ ಏನಂತಂದ್ರೆ ಅದು ಏನಂದ್ರೆ ಪಾಕಿಸ್ತಾನದ ಒಳಗಡೆ ಎಂಟ್ರಿನ ಕೊಡುತ್ತೆ. ಈ ಚೆನಾಬ್ ನದಿಯ ನೀರಿನ ಮೂಲವಾಗಿರುವಂಥದ್ದು ಏನಂದ್ರೆ ಪಾಕಿಸ್ತಾನದ ಪಂಜಾಬ್ನ ಬಹಳಷ್ಟು ದೊಡ್ಡ ಪ್ರಾಂತ್ಯದಲ್ಲಿ ಏನಂತಂದ್ರೆ ನೀರಾವರಿಗೆ ಮತ್ತು ಕುಡಿಯೋ ನೀರಿಗಾಗಿ ಬಳಕೆ ಮಾಡುವಂಥದ್ದು. ಆದರೆ ಈಗ 26ನೇ ತಾರೀಕಿಗೆ ಏನಂದ್ರೆ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದ ಸಂದರ್ಭದಲ್ಲಿ ಸಿಂಧೂ ನದಿಯ ನೀರಿನ ಒಪ್ಪಂದದ ಪ್ರಕಾರ ರದ್ದು ಮಾಡುವಂತಹ ಕಾರಣಕ್ಕಾಗಿ ಆ ಚೆನಾಬ್ ನದಿಯ ನೀರನ್ನು ಸಹಿತ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆ ತಡೆಯುವಂತಹ ಕೆಲಸವನ್ನ ಮಾಡಿರುವಂತಹ ಕಾರಣಕ್ಕಾಗಿ 26ನೇ ತಾರೀಕಿಗೆ ಇರುವಂತಹ ಏನಂದ್ರೆ ಡ್ಯಾಮಿನಲ್ಲಿ ಹೊರಗಡೆ ಬರುವಂತಹ ನೀರು, ತದನಂತರ 29ನೇ ತಾರೀಕಿಗೆ ಬಂದಂತಹ ಫೋಟೋ ಅಂದ್ರೆ 2 ಫೋಟೋಗಳನ್ನ ಸ್ಯಾಟಲೈಟ್ ಮೂಲಕವಾಗಿ ತೆಗೆದಿರುವಂತದ್ದು. ಆ ಸಂದರ್ಭದಲ್ಲಿ ನದಿಯ ನೀರು ಸಂಪೂರ್ಣವಾಗಿ ಬತ್ತಿರುವಂತದ್ದು ಕಾಣಸಿಗ್ತಾ ಹೋಗುತ್ತೆ. ಇದರಿಂದ ನೇರವಾಗಿ ಗೊತ್ತಾಗಿರುವಂತಂದ್ರೆ ಪಾಕಿಸ್ತಾನದ ಮೇಲೆ ಮೊದಲ ಹಂತದಲ್ಲಿ ಹಾಕಿರ್ತಕ್ಕಂತಹ ಏನಂದ್ರೆ ನಿರ್ಬಂಧ ಏನಿದೆ ಅಲ್ಲ, ಯಶಸ್ವಿಯಾಗಿರುವಂತದ್ದು. ಹಾಗಾಗಿ ನಿನ್ನೆ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲೂ ಸಹಿತ ಅಲ್ಲಿರುವಂತಹ ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಏನಾದರೂ ಭಾರತ ಏನಂದ್ರೆ ಆಟವಾಡಿದ್ದೇ ಆದ್ರೆ, ಅಂದ್ರೆ ಭಾರತ ನೀರನ್ನ ನಿಲ್ಲಿಸಿದ್ದೇ ಆದ್ರೆ ನೇರವಾಗಿ ನಾವು ಯುದ್ಧವನ್ನ ಸಾರ್ತೀವಿ ಅನ್ನುವಂತಹ ವಿಚಾರಗಳನ್ನ ಸಹಿತ ಹೇಳಿರುವಂತದ್ದು. ಈ ಸಿಂಧೂ ನದಿಯ ನೀರಿನ ಒಪ್ಪಂದದಲ್ಲಿ ಒಟ್ಟು 6 ನದಿಗಳು ಬರ್ತವೆ. ಆ 6 ನದಿಯ ನೀರನ್ನ ಏನಂತಂದ್ರೆ ಈ ರೀತಿಯಾಗಿ ಅಂದ್ರೆ ಏಕಾಏಕಿ ಬಿಡೋದಾಗಿರ್ಲಿ ಅಥವಾ ತಡೆಯುವಂತದಾಗ್ಲಿ ಏನಾದ್ರೂ ಮಾಡಿದ್ದೆ ಆದ್ರೆ ಅದು ಬರೋಬ್ಬರಿ ಪಾಕಿಸ್ತಾನದ 24 ಕೋಟಿ ಜನರ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಈ ಒಂದು ನದಿಯ ನೀರಿನ ಲೆಕ್ಕಾಚಾರದ ಮೇಲೆ ಅದು ಸ್ಪೆಷಲಿ ಈ ಸಿಂಧ್ ಪ್ರಾಂತ್ಯ ಆಗಿರ್ಬೋದು ಅಥವಾ ಪಂಜಾಬ್ ಪ್ರಾಂತ್ಯ ಆಗಿರ್ಬೋದು, ಈ ಪ್ರಾಂತ್ಯ ಏನಿದೆ ಆ ಪೂರ್ತಿ ಪ್ರಾಂತ್ಯದಲ್ಲಿ ಬರೋಬ್ಬರಿ 24 ಕೋಟಿ ಜನ ಇದರ ಮೇಲೆ ಅವಲಂಬನೆ ಆಗಿದ್ದಾರೆ. ಮತ್ತೆ ಕೃಷಿಯೂ ಸಹಿತ ಇದರ ಮೇಲೆ ಪೂರ್ತಿಯಾಗಿ ಅವಲಂಬನೆ ಆಗಿದೆ. ಆ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಸಂಪೂರ್ಣವಾದಂತಹ ಆರ್ಥಿಕತೆಯೂ ಸಹಿತ ಆಹಾರ ಏನಂದ್ರೆ ಕೊರತೆಯೂ ಸಹಿತ ಇದರಿಂದ ನಿರ್ಮಾಣವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಸಹಿತ ಕೇಳಿ ಬರ್ತಾ ಇರುವಂತದ್ದು. ಈಗ ಅದರ ಎಫೆಕ್ಟ್, ಮೊದಲ ಹಂತದ ಎಫೆಕ್ಟ್ ಈ ಸ್ಯಾಟಲೈಟ್ ನಲ್ಲಿ ಕಂಡಿರ್ತಕ್ಕಂತಹ ಚಿತ್ರಣವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿಯಾಗಿ 26ನೇ ತಾರೀಕಿಗಿಂತ ಮುಂಚಿತವಾಗಿ ನದಿ ನೀರು ಹರ್ಕೊಂಡು ಹೋಗ್ತಾ ಇತ್ತು, ಸಮೃದ್ಧಿಯಾಗಿ ನೀರಿತ್ತು. ಆದ್ರೆ 29ನೇ ತಾರೀಕಿಗೆ ಪೂರ್ತಿಯಾಗಿ ಬರಿದಾಗಿರುವಂತಹ ಚಿತ್ರಣ ಸ್ಯಾಟಲೈಟ್ ಮೂಲಕವಾಗಿ ಸಿಕ್ಕಿರುವಂತದ್ದು. ಇದು ಮೊದಲ ಹಂತದಲ್ಲಿ ಭಾರತ ಕೊಟ್ಟಿರ್ತಕ್ಕಂತಹ ಶಾಕ್ ಅಂತಾನೆ ಹೇಳ್ಬೋದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.